ಇದೇ ಫೀಲ್ಡ್ ಗೆ ಬರಬೇಕು ಅಂತ ಹೆಂಗ್ ಅನ್ನಿಸ್ತಂತ ಅದೇ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಕಾನ್ಸೆಪ್ಟ್. ಸೊ ಹೆಲ್ತಿ ಆಗಿರ್ಬೇಕು, ಚೆನ್ನಾಗಿ ಕಾಣ್ಬೇಕು, ಫಿಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಈ ಫೀಲ್ಡ್ ನ ಚೂಸ್ ಮಾಡಿದ್ದೆ. ಮತ್ತೆ ಇನ್ನೊಂದೇನಂತ ಅಂದ್ರೆ ನಾನು ತುಂಬಾ ಸಣ್ಣ ಇದ್ದೆ, ಎಲ್ಲಾರು ಕಡ್ಡಿ ಕಡ್ಡಿ ಅಂತ ಆಡ್ಕೊಳ್ಳೋರು. ಸೊ ಹಂಗಾಗಿ ಎಲ್ಲಾರ್ಗು ನಾನು ಏನಂತ ಪ್ರೂವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನನ್ನ ಜಿಮ್ ನ ಸೇರಿದೆ. ಜಿಮ್ ನ ಸೇರಾದ್ಮೇಲೆ ವರ್ಕೌಟ್ ಮಾಡ್ತಿದ್ದೆ. ಸ್ವಲ್ಪ ದಿನ ಆದ್ಮೇಲೆ ಟ್ರಾನ್ಸ್ಫಾರ್ಮೇಶನ್ಸ್ ಎಲ್ಲ ಆಯ್ತು ನನಗೆ ಸ್ವತಃ. ಸೊ ಅದನ್ನ ನೋಡಿ ಏನಂತಾನೆ ಟ್ರೈನರ್ಸ್ ಗಳು ಎಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ರು. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಈಗ ಹಿಂದಿನ ಕಾಲದಲ್ಲಿ ಅಂದ್ರೆ ನಾವ್ ಯಾವಾಗ ಜಿಮ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ಇಷ್ಟೊಂದು ಆಕ್ಸೆಸ್ ಮತ್ತೆ ಜಿಮ್ ಬಗ್ಗೆ ಇಷ್ಟೊಂದೆಲ್ಲ ನಾಲೆಜ್ ಇರ್ಲಿಲ್ಲ. ಸೊ ಹಂಗಾಗಿ ಮನೆಯಲ್ಲೆಲ್ಲ ಏನಂತಿದ್ರಂತ, ಈಗ ಇದು ಜಿಮ್ ಅಲ್ಲಿ ಏನಕ್ ಮಾಡ್ತೀಯಾ, ಓದೋದೆಲ್ಲ ಬಿಟ್ಬಿಡು, ಸೊ ಜಿಮ್ ನ ಬಿಟ್ಬಿಡು ಅಂತ ಹೇಳ್ತಿದ್ರು. ಮತ್ತೆ ಫೀಸ್ ಕೊಡ್ತಿರ್ಲಿಲ್ಲ ಅವಾಗ. ಅಲ್ಲಿರೋ ಟ್ರೈನರ್ ಸೊ ನನಗೆ ಸುಮಾರು ಜನ ಹೇಳ್ಕೊಡ್ತಿದ್ದೆ. ಹಂಗಾಗಿ ನೀನೇ ಟ್ರೈನರ್ ಆಗಿ ಬಂದ್ಬಿಡು ಅಂತ ಅಂದ್ಬಿಟ್ಟು. ಸೊ ಅವಾಗಿಂದ ನಂದು ಟ್ರೈನಿಂಗ್ ಏನಿದೆ ಅದು ಸ್ಟಾರ್ಟ್ ಆಯ್ತು. ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಅದು ಒಂಥರ ಪಾಗಲ್ ಪನ್ ಅಂತಾರಲ್ಲ, ಈಗ ಜನಕ್ಕೆ ನಾವು ಟ್ರೈನ್ ಮಾಡಿ ಅವ್ರಿಗೆ ರಿಸಲ್ಟ್ಸ್ ಬಂದಾಗ ಅವ್ರು ಖುಷಿ ಪಡೋದು. ಸೊ ಇದೆಲ್ಲ ನನ್ಗೆ ಏನೋ ಒಂಥರ ಖುಷಿ ತರ್ತಿತ್ತು. ನಾನು ಒಂದು ಜರ್ನಲಿಸಂ ಮಾಡಿ ಒಂದು ಡಿಗ್ರಿ ಮಾಡಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಆ ಕಂಪ್ನಿಯಲ್ಲಿ ತುಂಬಾ ಸ್ಟ್ರೆಸ್ ಇತ್ತು, ಎಕ್ಸರ್ಸೈಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ಹೆಂಗೆ ಅಂತಂದ್ರೆ, ಹುಷಾರಿಲ್ಲ ಅಂತ ಅಂದ್ರೂ ನೀವು ಕೆಮ್ಕೊಂಡೇ ಕೆಲಸ ಮಾಡಿ ಅಂತ ಹೇಳ್ತೀವಿ. ಸೊ ಹಂಗಾಗಿ ನಾನೇ ಸ್ವತಃ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತಂದ್ರೆ, ನನಗೆ ಪ್ಯಾಷನ್ ಏನಿದೆ, ನನಗೆ ಜಿಮ್. ಸೊ ಆ ಜಿಮ್ ನ ಪ್ಯಾಷನ್ ಪ್ರೊಫೆಷನ್ ಆಗಿ ತಗೊಳೋಣ. ಜಿಮ್ ಮಾಡಿದ್ರೆ ನಾನು ಹೆಲ್ತಿ ಆಗಿರ್ತೀನಿ ಮತ್ತೆ ಬೇರೆಯವ್ರನ್ನು ಹೆಲ್ತಿಯಾಗಿ ಇರ್ಬೋದು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಾನು ಜಿಮ್ ನ ಸ್ಟಾರ್ಟ್ ಮಾಡಿದೆ. ಸೊ ಯುವರ್ ಲುಕ್ ಡಿಟರ್ಮೈನ್ಸ್ ವಾಟ್ ಯು ಈಟ್ ಅಂತ ಅಂತೀವಿ. ಸೊ ಜನ ಏನ್ ಮಾಡ್ತಾರೆ, ಒಂದು ಟೇಸ್ಟ್ಗೋಸ್ಕರ ಒಂದು ಏನೋ ಎಂಟರ್ಟೈನ್ಮೆಂಟ್ ಗೋಸ್ಕರ ಬೇರೆ ಆಕ್ಟಿವಿಟಿ ಮಾಡೋದು, ಆಲ್ಕೋಹಾಲ್ ಕುಡಿಯೋದು, ಬೇಕರಿ ಫುಡ್, ಶುಗರಿ ಐಟಮ್ಸ್ ಎಲ್ಲ ತಿನ್ನೋದು, ಈ ತರ ಮಾಡ್ಬಿಟ್ಟು ಅವ್ರ ಲೈಫ್ ಸ್ಟೈಲ್ ಹಾಳು ಮಾಡ್ಕೊಂಡು ಆ ಫಿಟ್ನೆಸ್ ನ ಹಾಳು ಮಾಡ್ಕೊಂತಾರೆ. ಇಲ್ಲ ಅಂತಂದ್ರೆ ನಮ್ ಇಂಡಿಯನ್ಸ್ ಜೆನೆಟಿಕಲಿ ಫಿಟ್ ಆಗಿರ್ತಾರೆ. ನಮ್ಮ ಮುತ್ತಾತಂದಿರು ಅವರೆಲ್ಲ ತುಂಬಾ ವರ್ಷದಿಂದ ಈಗ ಫಾರ್ಮಿಂಗ್ ಎಲ್ಲ ಮಾಡ್ಕೊಂಡು, ಇಂಡಿಯಾ ಬಂದ್ಬಿಟ್ಟು ಫಾರ್ಮಿಂಗ್ ಫೇಮಸ್. ಸೊ ಅವಾಗಿಂದ ಮಾಡ್ಕೊಂಡ್ ಬಂದಿದ್ರು. ಹಂಗಾಗಿ ಹುಟ್ಟಿದ ತಕ್ಷಣ ಜನ ಫಿಟ್ ಆಗಿರ್ತಾರೆ. ಅವ್ರ ಲೈಫ್ ಸ್ಟೈಲ್ ಇಂದ ಅವರು ಫಿಟ್ನೆಸ್ ನ ಹಾಳು ಮಾಡ್ಕೊಂತಾರೆ.